ಜೀವನದಲ್ಲಿ ಸಂಪತ್ತಿಗಿಂತನೂ ಸಂಸ್ಕಾರ ಬಹಳ ಮುಖ್ಯ. ಬದುಕು ಕಟ್ಟಿಕೊಳ್ಳೋಕೆ ಸಂಪತ್ತು ಬೇಕು, ಬದುಕು ಸುಂದರವಾಗಿ ಅನುಭವಿಸಿ ಬದುಕು ಸುಂದರವಾಗಿ ಸಂಸ್ಕಾರ ಬೇಕು. ಬೇಕವ? ಮತ್ತು ಇನ್ನೊಂದು ಮಾತು ಹೇಳವ, ಒಂದು ಮನೆ ಚಂದ ಯಾರಿಂದ ಆಗ್ತದೆ ಹೇಳ್ರಿ? ಚಂದ ಅಂದ್ರೆ ಮತ್ತು ಬಣ್ಣ ಬೇನ ಅಂದಿರಿ. ನಾ ಬಿಲ್ಡಿಂಗ್ ಬಣ್ಣ ಹೇಳತ್ತಿಲ್ಲ. 4 ವರ್ಷ ಮಳೆ ಬಿದ್ದರೆ ಬಿಲ್ಡಿಂಗ್ ಬಣ್ಣ ಹೋಗ್ತದೆ. ಮನಿ ಬಣ್ಣ ಬಹಳ ಮಹತ್ವದಲ್ಲೇವ? ಮನಿ ಬಣ್ಣ ಬಹಳ ಮಹತ್ವದಲ್ಲ. ನಮ್ಮೆಲ್ಲರೂ ಮನ್ಯಾಗ ಅದೀವಲ್ಲ, ನಮ್ಮ ಮನಸ್ಸು ಕೆಡಲಾರ್ದ ನಮ್ಮ ಮನಸ್ಸಿನೊಳಗಿರುವಂಥ ಪ್ರೀತಿ ಬಣ್ಣ ಯಾವಾಗೂ ಕೆಡಬಾರ್ದು, ಅವಾಗ ಮನಿ ಚಂದ ಆಗ್ತದೆ. ಒಂದು ಮನಿ ಚಂದ ಯಾರಿಂದ ಆಗ್ತದೆ ಗೊತ್ತೇನವ? ನಿಮ್ಮಿಂದ. ಯಾರ ಕುಂತೆರೆಲ್ಲ ತೊಟ್ಟಲ ತೂಗಿದಂಥ ಕೈ ಆ ಜಗತ್ತನ್ನು ತೂಗುತ್ತದೆ. ಸಂಸ್ಕಾರ ಅನ್ನೋದು ಅಲ್ಲಿಂದ ಪ್ರಾರಂಭ. ಹೊಟ್ಟೆಗೆ ಇಟ್ಕೊಂಡು ಹಡದವ್ರು ನೀವು ಏನೇನು ಮಕ್ಕಳಿಗೆ ಕೊಡ್ತೀರಿ ಕಲಿಸ್ತೀರಿಲ್ಲ, ಅದೇ ಮುಂದೆ ಆಗ್ತದೆ. ಅದ್ರ ಒಂದು ದುರ್ಭಾಗ್ಯ, ನಾವು ಚಂತಾನ ಬೆಳತಾನ ಮಾತಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಎಲ್ಲದ್ರ ಮ್ಯಾಗ ಲಕ್ಷ್ಯ ಕೊಡ್ತೀವಿ, ನಮ್ಮ ಮಕ್ಕಳ ಮ್ಯಾಗ ನಾವು ಲಕ್ಷ್ಯ ಕೊಡಂಗಿಲ್ಲ. ಇಲ್ಲವ? ನಾವು ಒಟ್ಟು ಎಲ್ಲೋ ಅದ್ರ ಮಾತಾ ಕಡಿಮೆ. ಇಲ್ಲಿ ಪ್ರವಚನ ಪಾಪ ಸುಮ್ ಕೂತೇನೆ ನಾನು ಪುಣೆ. ಮೋಟ್ರ್ ಸೈಕಲ್ ಮ್ಯಾಗ ಹೊಂಟಿರ್ತಾರೆ, ಏನು ಮಾತಾಡ್ತಾರೆ ಗೊತ್ತೇನವ? ಮೋಟ್ರ್ ಸೈಕಲ್ ಮ್ಯಾಗ ನೋಡ್ರಿ ಅವ ಯಾವಾಗ ಕೂತೀರೇನ? ನಾ ಯಾವಾಗ ಕೂತಿಲ್ಲ. ಈ ಮೋಟ್ರ್ ಸೈಕಲ್ ರೀ ಇವ್ರ ಕಡೆ, ಅವ್ರ ಮುಂದೆ ಹೊಡೆಯವ್ರ ಆ ಕಡೆ. ಹನುಮಪ್ಪನ ಗುಡಿ ಮ್ಯಾಗ ಸ್ಪೀಕರ್ ಹಚ್ಚಿರ್ತಾರಲ್ಲ, ಆ ಕಡೆ ಒಂದು ಮೋತಿ ಮಾಡಿ, ಕಡೆ ಹಿಂಗೆ ಹಚ್ಚಿರ್ತಾರೆ, ಗೊತ್ತಿರ್ತಾರೆ. ಈ ಕಡೆ ಮೋತಿ ಮಾಡಿಸೋ ಸುಮ್ಕೊಳಂಗಿಲ್ಲ. ನಿಮ್ಮವು ಹಂಗೆ, ನಿಮ್ಮವು ಹಂಗೆ, ನೀವು ಅವ್ರದೇ ಕೇಳ್ತೀರಿ. ಎಷ್ಟು ದೊಡ್ಡವ್ರು ಹುಡುಗರು ಮದಿಗೆ ಬಂದು ಅಲ್ಲಿ ಯಾಕೆ ಅನ್ಸ್ತೀನಿ, ಹಂಗಾತ್ ಹಿಂಗಾತ್ ಪಾಪಿದ ಹ್ಞೂ ಹ್ಞೂ ಹ್ಞೂ. ನಾವೊಬ್ಬರು ಯಾರಿಗೋ ಕೇಳಿ, ತಮ್ಮ ಇನ್ನು ನಮ್ಮ ಅವುಗಳು ಮೋಟ್ರ್ ಸೈಕಲ್ ಮ್ಯಾಗ ಕೊಂಡ್ತಾರೋ ಹಿಂಗೊಂದು ಕೈ ಒಗಿತಾರಲ್ಲ ಯಾಕೆ? ನಿಮಗೆ ಗೊತ್ತಿಲ್ಲ ಏನ್ರ? ಅದ್ರಾಗ ನನ್ನಂತೂ ಗಿಡ್ಡದು ಇದ್ದಂದ್ರೆ ಪಾಪ ಅವ್ಕೆ ಏರಾಕ ಬರಂಗಿಲ್ಲ. ಮೊಣಕಾಲು ಊರಿ ಆ ತೆಳಗೊಂದಿರ್ತೈತೆ, ಅದ್ರ ಮೇಲೆ ಕಾಲು ಕೊಟ್ಟು ಹಿಂದೆ ಸರೋದು ಮುಂದೆ ಸರೋದು, ಮ್ಯಾಗ ಹಿಡ್ಯಾಕೆ ಏನೂ ಇಲ್ಲರಲ್ಲ ಬಸ್ಸಿನ ಗತೆ. ಹಿಂದೆ ಅವನ ಅಂಗಿ ಹಿಡಿದು ಅದು ಕುತ್ತಿಗೆ ಉರುಳಾಗಿ ಅಡ್ ಗುಂಡೆ ಕಿತ್ಕೊಂಡು ಮತ್ತು ಮುಂದೆ ಎಣ್ಣಿಟ್ಟು ಹಾಕಿ ಮ್ಯಾಗ ಒಂದೆರಡು ಕುಣಿಸಿರ್ತಾರೆ, ಇಟ್ಟಿಟ್ಟು ಗುಂಡಿರ್ತಾವೆ, ಮೂತಿ ಸುಂಬಳ ಸೋರ್ಸ್ಕೋತ ಅವೊಂದೆರಡು ಮುಂದೆ ಸಂತಿ ಪಿಸಿವಿ, ಮತ್ತು ಇದು ತೆಲಿಗೆ ಒಂದು ಟೋಪಿಗೆ, ಮತ್ತು ಇದು ಹಿಂದೆ ಕುತ್ತಿಗೆ ಜಗ್ಗಿ. ನಾ ಕೇಳಿ ನಮ್ಮ ಮಗುಗಳು ಹಿಂಗೆ ಕೈ ಬಗಿತಾರಲ್ಲ ಯಾಕೆ? ನಿಮಗೆ ಗೊತ್ತಿಲ್ರಿ ಅಂತ. ನನಗೆ ಹಂಗೆ ಗೊತ್ತಾ? ಅಪ್ಪಗಳ ಮೋಟ್ರ್ ಸೈಕಲ್ ಮ್ಯಾಗ ಕೂತ್ ಹಿಂಗೆ ಬಲಗೈ ಒಗಿತಾರ, ಅದು ಯಾಕೆ ಗೊತ್ತೈತೇನ್ರಿ? ನನ್ನ ಆಶೀರ್ವಾದ ಐತಿ, ನಿನ್ನ ಗಾಡಿ ಹೋಗಲ್ಲ. ನಾನು ನೀವು ಭಾಳ ಶಾನ್ಯತನ ಹೇಳ್ರಿ ಗೊತ್ತಿಲ್ಲ, ಇಂಥವು ನಿಮ್ಮ ಊರಾಗ ನಡೀತಾ ನೋಡಿ, ಚಿನ್ನಮೂರಿ ಪುಟಾಣಿ. ನಾಳೆ ಇದ್ರ ಡಬ್ಬಲ್ ಮಂದಿ ಬರ್ತಾ, ನನ್ನ ಆಶೀರ್ವಾದ ಐತಿ ಹೋಗಲಿ. ನಮ್ಮ ಕಡೆ ಇದೊಂದು ಹೇಳಿ ಮುಂದೆ ಹೋಗ್ತೀನಿ ನೋಡ್ರಿ, ಯಾಕೋ ಕೂತೇರಿ ನೀವು ಮೂಡ್ನ್ಯಾಗ. ನಮ್ಮ ಕಡೆ SP ಭಾಳ ಕಡಕ ಬಂದಿದ್ರಿ ನಮ್ಮ ಊರ ಕಡೆ. ಕಡಕ್ ಅಂದ್ರೆ ಗೊತ್ತಲ್ಲ, ಸ್ಟ್ರಾಂಗ್. ಎಲ್ಲರ ತಲೆ ಮ್ಯಾಗ ಹೆಲ್ಮೆಟ್ ಅಂದ್ರೆ ಗೊತ್ತದ್ರಿ? ಹ್ಞೂ ಅನ್ರಲ್ಲೇ, ಎಲ್ಲರ ತಲೆ ಮ್ಯಾಗ ಹೆಲ್ಮೆಟ್. 6 ತಿಂಗಳು ಶಿಕ್ಷೆ, 12,000 ರೂಪಾಯಿ ದಂಡ, 6 ತಿಂಗಳು ಪೊಲೀಸ್ ಸ್ಟೇಷನ್. ಅವ್ನು ಸ್ಟ್ರಾಂಗ್ ಮಾಡಿದ್ದು. ಒಂದು ರಾತ್ರಿಯಾಗ ಒಟ್ಟು ಸಿಗುವಲ್ಲ, ಒಂದು ರಾತ್ರಿಯಾಗ ಎಲ್ಲ ಖರೀದಿ ಮಾಡಿ ಎಲ್ಲ ಹಾಕ್ಕೊಂಡು. ಪಾಪ ಅವ್ನು SP ಏನು ತೊಂದರೆ ಇಲ್ಲ, ಬಿದ್ದು ಏನರೇ ಆಗಬಾರ್ದಲ್ಲ, ಅವ್ರ ಕಾಯ್ದೆ ಇತ್ತು. ಎಲ್ಲರೂ ಹೆಲ್ಮೆಟ್ ಅಂದವು. ಇದ್ದವ್ರು ಬತ್ತು, ಇರ್ಲಾರ್ದು ಬತ್ತು, ಹಳೀದು ಬತ್ತು, ಹೊಸದು ಎಲ್ಲ ಹಾಕೊಂಡು ಎಲ್ಲರೂ ಗಾಡಿ ಓಡಿಸತ್ರು. ಆ ಕಡೆ ದೂರಿನ ಕತ್ತಿರಿದು ಚಿಗವ ಕಾಕ ಅದ್ರ ಗೊತ್ತಾತ್ಲೆ. ಒಂದು 65 ವರ್ಷ ಈ ದೋತ್ರ ಮಾಮ, ಮೀಸಿ ದೋತ್ರ ಟೋಪಿಗೆ ಮತ್ತು ಈಗ ಚಿಗವ್ವ ಟ್ಯಾಕ್ಟರ್ ಡಬ್ಬಿ, ಅವರಿಬ್ಬರು ಕೂಡಿ ಶಾರ್ ಊರಾಗ ಏನೋ ತರೋದಿತ್ತು, ಹೋಗೋ ನಡಿಯತ್ತು ಹೊಂಟ್ರ. ಅವರು ಹಳ್ಳ್ಯಾನ ಅವೆಲ್ಲ ಕಲತ್ತು ಮಾಡಿ ಎಲ್ಲ ದೊಡ್ಡ ದೊಡ್ಡ ನೌಕರಿಗೆ ಹೋಗಿದ್ದು. 4 ಹುಡುಗರು ಎಲ್ಲ ಆ ಕಡೆ ಹೋಗಿದ್ದು, ಅಲ್ಲೇ ಮದುವೆ ಮಾಡ್ಕೊಂಡಿದ್ದು. 20-40 ಎಕರೆ ಹೊಲ ಬಿತ್ತವ್ರಿಲ್ಲ, ಯಾರಿಲ್ಲ. ಮಂದಿಗೆ ಆಳೆ ಪಾಲು ಹಚ್ಚಿದ್ರು. ಹುಡುಗರು ಬರಬೇಕು, ಸ್ವಸ್ಥರು ಇರ್ಬೇಕಂತ ಹಾಕಿದ. ಅವು ಮಾತು ಕೇಳ್ತಿದ್ದಿಲ್ಲ. ಇವು ಮುದುಕ ಹಾಕಿ ತಾಕಿತ್ ಮಾಡ್ತೇವೆ. ಪಿಸ್ವಿ ಮುಂದೆ ಹಾಕೊಂಡ ದೊಡ್ಡ ಪ್ಯಾಟಿಗೆ ಹೊಂಟೂರಪ್ಪ ಇಬ್ಬರು. ಹ್ಞೂನ್ರಲ್ಲೇ, ಇಬ್ಬರು ಪ್ಯಾಟಿಗೆ ಹೊಂಟ್ರು. ಈ ಮುದುಕಿ ಏನು ಮೋಟ್ರ್ ಸೈಕಲ್ ಮ್ಯಾಗ ಕೂತ್ ಅವ್ನು ಗಾಡಿ ಚಾಲೂ ಮಾಡಿದ್ರಿ. ಊರಾಗ ಏನು ಊರು ಹೊರಗೆ ಬಿದ್ದುಕೊಳ್ಳೆ ಚಾಲೂ ಮಾಡಿ ನೋಡ್ರಿ.
ಒಟ್ಟಾಕಿ ಅತನಿ ಬರುತ್ತಾನ ಬಿಡವ. ಯಾವಾಗ ಸುಧಾರಣೆ ಆಗವ್ರು? ಈ ಹೊಲ ಮಾರಿ ಹೋಗೋದತ್ತೇನು? ಶಾರ್ ಊರ ನಮ್ಗೆ ಒಟ್ಟ ಆಗಂಗಿಲ್ಲ. ಮನೆ ಜಾತ್ರೆಗೆ ಬಂದ್ರೆ ಭಾಳ ತನ ಉಳಿದಿರನ್ ಕೂತೇನು ಅಪ್ಪ ಅಂದ್ರನ್ ಇದನ್ನೆಲ್ಲ ಯಾರೇ ಮಾಡೋದು? ಹಂಗಾತ್ ಹಿಂಗಾತ್, ನಿನ್ನ ಮಕ್ಕಳು ನಿನ್ನ ಸ್ವಸ್ತ್ಯಾರು ಪಾಪ ಅದ ಮುದುಕು. ಹ್ಞೂ ಅವೇನಂದ, ಅತನಿ ಸನೇಕ್ ಹೋಗಾನ ಇದನ್ನು ಹಾಕ್ಕೊಳ್ಳೋನು. ಕೆಟ್ಟ ಬಿಸಲಾಗ ಕಾವ ಇದನ್ನು ಹಿಡ್ಕೊಂಡು ಕೊಂಡಂದಿಕೆಗೆ ಇದನ್ನು ಗುಂಡು ತಲೆ ಮಂದಿ ಇಟ್ಕೊಂಡು ಈ ಕಡೆ ಮೋತಿ ಮಾಡಿ ಕೂತಿತ್ರಿ. ಇದು ಹೆಂಗ ಸ ಇದು ಗುಂಡು ಪ್ಲಾಸ್ಟಿಕ್ದು ಇಟ್ಕೊಂಡು ಕೂತಿಳು. ಇದನ್ನು ಹಿಡ್ಕೊಂಡು ಒಂದು ಕೈ ಹಿಡ್ಕೊಂಡು ಕೂತಿಳು ಹಿಂದಕ್ಕೆ ತೊಡೆ ಮ್ಯಾಗ ಇಟ್ಕೊಂಡು. ಮತ್ತು ಸುಮ್ಮ ಕೂತಿಲ್ಲ. ದೊಡ್ಡಕ್ಕೆ ಹಂಗೆ, ಸಣ್ಣಕ್ಕೆ ಹಂಗೆ, ಹುಡುಗ ಹೆಂಗೆ, ಇಂಜಿನಿಯರ್ ಹಂಗೆ, ವಕೀಲ್ ಹೆಂಗೆ, ಮಾಸ್ತರ್ ಹಂಗೆ, ಒಟ್ಟ ಬೇಯ್ತಿಳು ಪಾಪ ಅದು. ಹ್ಞೂ 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 ಈಗ ಹಿಂದಿನ ಕ್ಯಾಸೆಟ್ ಬಂದಾಗ ಅವತ್ತು ಹ್ಞೂ ಹ್ಞೂ ಅನ್ಕೋತ ಅತನಿ ಯಾವಾಗ ಬತ್ತು ಗೊತ್ತಾಗಲಿಲ್ಲ. ಈಕಿ ಮಾತು ಕೇಳ್ಕೊತ ಅವ್ನು ಗಾಡಿ ಹೊಡೆದ 60 ಕಿಲೋಮೀಟ್ರ್ ಬಂದದಾಗ ಗೊತ್ತಿಲ್ಲ. ಒಮ್ಮೆ ಹತ್ತನ್ಯಾಗ ಬಂದರು. ಅಂಬೇಡ್ಕರ್ ಚೌಕನ್ಯಾಗ ಬಂದು ಕೂಡಲೇ ಗೊತ್ತಾಗ್ತ ಅವ್ಗೆ ಹತ್ತನೇ ಅಂತೇಳಿ ಅಲ್ಲಿ 10 ಮಂದಿ ಪೊಲೀಸ್ ನಿಂತರು ಟೋಪಿಗೆ ಚೆಕ್ ಮಾಡಕ್ಕೆ, ಹೆಲ್ಮೆಟ್ ಚೆಕ್ ಮಾಡಕ್ಕೆ ಎಲ್ಲ ಕಡೆಗೆ ತೊಗೊಂಡಿತ್ತಿದ್ರು. ಮುಂದೆ ನೋಡ್ತಾನ ಪೊಲೀಸ ನಿಲ್ಲಿಸ್ಬೇಕಂದ್ರೆ ತಿಳಿವೇ ಆಗಿಲ್ಲ. ಮತ್ತಿನ್ನು ನಮ್ಮ ಜೇಲ ರೊಕ್ಕ ಕುಡ್ದಾಗ್ತೈತೆ ಅಂತ ತಿಳ್ಕೊಂಡು ಗಾಡಿಲೇ ನಿಲ್ಲಿಸಾಕ ಬರತ್ತೆ. ಮುಂದೆ ಪೊಲೀಸರು ಬಂದರು. ಚೂರ್ಲೆ ಸಿಟ್ಟಿಗೆ ಬಂದು ಒದ್ರೇ ಟೋಪಿ ಹಾಕಂತ ಹೊಂಟಿದ್ರ ಗಾಡಿ. ಹಾಕಿ ಹೆಲ್ಮೆಟ್ ಅಂದ. ಈಗ ಪಕ್ಕ ಸಾಲಿ ಕಲ್ತಕ್ಕೆಲ್ಲ ಹೆಲ್ಮೆಟ್ ಹೆಂಗೆ ಹಾಕೋದು ಗೊತ್ತಾಗಲಿಲ್ಲ. ಹೆಲ್ಮೆಟ್ ಹಾಕಂದು ಕೂಡ್ಲಿಕ್ಕೆ ಏನು ಗೊತ್ತು, ಬೇಕೋತ ಹಿಂಗೆ ಹಾಕೋದಾಗ ಹಿಂಗೆ ಹೋಗ್ತೀನಿ ಮುಂದಿಂದ ಕಾಣೋದು. ಹಿಂಗೆ ಹಾಕೋದು ಹೋಗಿ ತಿರುವಿ ಆ ಕಡೆ ಹೋಗಲ್ಲ ಅಂದ್ರೆ ಮುಂದೇನು ಹೋಗ್ತೈತಿ. ಇನ್ನ ತನಕ ಕಾಣ್ತಿತ್ತು. ಈಗ ಕಾಣೋದು ಬಂದಾತು. ಮತ್ತೆ ಹಿಂಗೆ ಮಾಡಿ ಪೊಲೀಸನ್ನ 2 ಕಾಲು ನಡುವ ಗಾಡಿ ಹಾಕಿ ಪೊಲೀಸ್ ತೆಳಗೆ ಬಿದ್ದು, ಪೊಲೀಸನ ಮ್ಯಾಗ ಗಾಡಿ ಬಿದ್ದು, ಗಾಡಿ ಮ್ಯಾಗ ಮುತ್ಯ ಬಿದ್ದು, ಮುತ್ಯಾನ ಮ್ಯಾಗ ಹೆಲ್ಮೆಟ್ ತೊಗೊಂಡು ಕೂತಿದ್ದಳು ಚಿಂಚಲಿ ಮಾಯಕ. ಅವರು ಪೊಲೀಸರಂದ್ರು, ದಾಂಡ್ ಬೇಡ ಏನು ಬೇಡ ಮಾರ, ನಮ್ಮ ಜೀವನ ತುಳಿದೀವಿ, ನೀವು ಮುಂದೆ ಹೋಗೋಂಥ ಪ್ರಶ್ನೆ ಇಲ್ಲ, ಸುಮ್ಮನೆ ನಿಮ್ಮನ್ನ ಜರ ನಗಿಸ್ಬೇಕತ್ತ ಅಷ್ಟೇ. ಪಥ ವೈಕುಂಠಕ್ಕೆ ಇದು ನೋಡೋ ನೋಡೋ ಕಥಾ ಶ್ರವಣ ಮಾಡೋ.